ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಮಸಾಲೆ ಚಿತ್ರಾನ್ನ ಹೇಗ್ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು ಬೌಲ್ನಷ್ಟು ಕೊಬ್ಬರಿ ತಗೊಂಡಿದ್ದೀನಿ, ಹಸಿ ಕೊಬ್ಬರಿ. ಅದನ್ನ ಜಾರಲ್ಲಿ ಹಾಕೊಳ್ಳಿ. ಅಂದ್ರೆ ಅರ್ಧ ಬಟ್ಲಷ್ಟು ಕಣ್ರಿ ಕೊಬ್ಬರಿ ತಗೊಂಡಿದ್ದೀನಿ. ಇಲ್ಲಿ ಒಂದ್ 4 ರಿಂದ 5 ಹಸಿಮೆಣಸಿನಕಾಯಿ ತಗೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಸ್ವಲ್ಪ ಹಸಿ ಶುಂಠಿ ಹಾಕೊಳ್ಳೋಣ. ಹಾಗೆ ಒಂದ್ ಅರ್ಧ ಸ್ಪೂನ್ ಜೀರಿಗೆ ಕಣ್ರಿ, ಜೀರಿಗೆ ಹಾಕೊಳ್ಳಿ. ನೋಡ್ರಿ, ಇದನ್ನ ನಾನು ಯಾಕಂದ್ರೆ ಕೊಬ್ಬರಿ ತುರ್ದಿದ್ರೆ ಒಂದ್ ಸ್ವಲ್ಪ ನೀರೇನ್ ಬೇಕಾಗಿರ್ಲ ಕಣ್ರಿ. ನಾನು ಸ್ವಲ್ಪ ಹೋಳ್ ಹೆಚ್ಚಿದೀನಿ ಅಲ್ವಾ ಕೊಬ್ಬರಿನ, ಒಂದ್ ಸ್ವಲ್ಪ ತರಿಯಾಗಿ ರುಬ್ಕೋಬೇಕಾಗುತ್ತೆ. ಸ್ವಲ್ಪ ನೀರ್ ಹಾಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ. ಈ ರೀತಿ ರುಬ್ಕೋಬೇಕಾಗತ್ತೆ. ನೋಡ್ರಿ, ಇದನ್ನ ಒಂದ್ ಬೌಲ್ ನಲ್ಲಿ ಹಾಕೊಳ್ಳೋಣ. ನೋಡ್ರಿ, ಮಸಾಲೆ ರೈಸ್ ಯಾವಾಗಾದ್ರೂ ನೀವು ಮಾಡ್ಕೊಂಡು ತಿನ್ಬೋದು, ತುಂಬಾ ಟೇಸ್ಟಿ ಆಗಿರುತ್ತೆ. ಇಲ್ಲಿ ಒಗ್ಗರಣೆಗೆ ನಾನು ಬಾಣಲಿ ಇಟ್ಟಿದ್ದೀನಿ, ಬನ್ನಿ ಒಗ್ಗರಣೆ ಹಾಕೊಳ್ಳೋಣ. ಎಣ್ಣೆ ಕಾದಿದೆ, ಸಾಸಿವೆ ಜೀರಿಗೆ ಹಾಕೊಳ್ಳಿ ಒಗ್ಗರಣೆಗೆ. ಸ್ವಲ್ಪ ಜೀರಿಗೆ ಹಾಕೊಳ್ಳಿ. ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ ಒಂದ್ ಸ್ವಲ್ಪ ಅರ್ಧ ಸ್ಪೂನ್ ತಗೊಂಡಿದ್ದೀನಿ ನಾನು. ಅದನ್ನೆರಡು ನಾನು ಒಂದೇ ಬೌಲ್ ನಲ್ಲಿ ಹಾಕಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಹಾಕೊಳ್ಳೋಣ. ಉದ್ದಿನಬೇಳೆ, ಕಡಲೆಬೇಳೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಶೇಂಗಾ ಬೀಜನ ಹಾಕೊಳ್ಳಂದ್ರೆ, ಶೇಂಗಾ ಬೀಜ ನೋಡ್ರಿ ರೋಸ್ಟ್ ಆಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಕಂದು ಬಣ್ಣ ಬರುತ್ತಲ್ಲ, ಅದು ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ಸಪ್ರೇಟ್ ಆಗಿ ಶೇಂಗಾ ಬೀಜನ ಒಂದ್ ಪ್ಲೇಟ್ ಅಲ್ಲಿ ತೆಗ್ಕೋಬಹುದು ರೀ, ಬೇಡ ಅಂದ್ರೆ ಅದ್ರಲ್ಲೇ ಬಿಡಿ. ಕರ್ಬೇವು ಹಾಕೊಳ್ಳಂದ್ರೆ, ಮಸಾಲೆ ರೈಸ್ ವಾರದಲ್ಲಿ ಒಂದ್ 2-3 ಸಲ ಮಾಡ್ಕೊಂಡು ತಿನ್ಬೋದು ಕಣ್ರಿ, ಚೆನ್ನಾಗಿರುತ್ತೆ. ಇದಕ್ಕೇನ್ ಟೈಮ್ ಕೂಡ ಜಾಸ್ತಿ ಇದೆಯಲ್ಲ, ಒಂದ್ 15 ನಿಮಿಷದಲ್ಲೇ ಮಾಡ್ಕೋಬಹುದು. ಮಸಾಲೆ ತರಿಯಾಗಿ ರುಬ್ಕೊಂಡಿದ್ವಲ್ಲ, ಅದನ್ನ ಹಾಕೊಳ್ಳಂದ್ರಿ. ನೀಟಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದ್ರೆ ನಾವು ಹಸಿ ಕೊಬ್ಬರಿ ಅಲ್ರಿ ಹಾಕಿರೋದು, ಹಾಗಾಗಿ ಇದನ್ನ ಒಂದ್ 5 ನಿಮಿಷ ನಾವು ಚೆನ್ನಾಗಿ ಬಾಡ್ಸ್ಕೋಬೇಕಾಗುತ್ತೆ. ಸ್ವಲ್ಪ ಕೊಬ್ಬರಿ ಸ್ವಲ್ಪ ಸ್ಮೆಲ್ ಹೋಗ್ಲಿ ಅಂತ. ನೀಟಾಗಿ ಫ್ರೈ ಮಾಡ್ಕೊಳ್ರಿ. ಸ್ವಲ್ಪ ಅರಿಶಿನ ಪೌಡರ್ ಹಾಕೊಳ್ರಿ, ಅರ್ಧ ಸ್ಪೂನು. 1 ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಉಪ್ಪು. ನೋಡ್ರಿ, ನೀಟಾಗಿ ಫ್ರೈ ಮಾಡ್ಕೊಳ್ರಿ. ಒಂದ್ ಸ್ವಲ್ಪ ಒಂದು ನಿಂಬೆಹಣ್ಣಲ್ಲಿ ಒಂದ್ ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಳ್ಳಿ. ನೋಡ್ರಿ, ಗ್ಯಾಸ್ ಆಫ್ ಮಾಡ್ಬಿಟ್ಟು ನಾವು ಕೆಳಗಿಳಿಸ್ಕೊಂಡು, ನೋಡ್ರಿ ಅನ್ನ ಆಲ್ರೆಡಿ ನಾನು ಒಂದ್ ಪ್ಲೇಟ್ ಅಲ್ಲಿ ಹಾಕಿಟ್ಟಿದ್ದೆ. ಅನ್ನ ಆರಿರ್ಬೇಕಂದ್ರಿ, ಬಿಸಿ ಬಿಸಿ ಅನ್ನ ಕಲ್ಸಕ್ ಹೋಗ್ಬೇಡಿ. ಸ್ವಲ್ಪ ಆರಿದ್ಮೇಲೆ ಅನ್ನ ಕಲ್ಸ್ಕೊಳ್ರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ನೀಟಾಗಿ ಕಲ್ಸ್ಕೊಡ್ರಿ. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನೀವು ಒಂದ್ಸಲ ಟ್ರೈ ಮಾಡ್ರಿ. ಹೊಸಬ್ರು ನನ್ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗ್ತಾ ಇದ್ರೆ ಒಂದ್ ಲೈಕ್ ಕೊಡೋದ್ ಮಾತ್ರ ಮರೆಯಕ್ ಹೋಗ್ಬೇಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹೀಗೆ ನನ್ನ ವಿಡಿಯೋ ನೋಡ್ತಾ ಇರ್ರಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ನೋಡ್ರಿ, ಎಷ್ಟು ಚೆನ್ನಾಗಿ ಬಂದಿದೆ ಚಿತ್ರಾನ್ನ. ಸೂಪರ್ ಅಲ್ವಾ? ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೇಗ್ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ಬಾಯ್.